ಹೇ ಗೈಸ್, ನೀವು ನೋಡ್ತಾ ಇದ್ದೀರಾ ಸ್ಪಾರ್ಟನ್ಸ್ ಅಕಾಡೆಮಿ. ಲಾಸ್ಟ್ 2-3 ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡಿದ್ದೀವಿ KPTCL ಬಗ್ಗೆ. ಸದ್ಯಕ್ಕೆ ಈಗ ಅವಾರ್ಡ್ಸ್ ಆ್ಯಂಡ್ ಆನರ್ಸ್ ಸೆಕ್ಷನ್ನಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಈ ವಿಡಿಯೋದಲ್ಲಿ ನಿಮಗೆ ಸುಮಾರು ಲಾಸ್ಟ್ 6 ಮಂತ್ಸ್ ಅಂದರೆ ಜಾನ್ವರಿಯಿಂದ ಜೂನ್ವರೆಗೂ ಫುಲ್ ಕಂಪ್ಲೀಟ್ ಆಗುತ್ತೆ. ಒಂದಂತೂ ಪಕ್ಕ, ಈ ವಿಡಿಯೋ ನೋಡಿದ್ರೆ ನೀವು 2-3 ಕ್ವಶನ್ಸ್ ಅಂತೂ ಆರಾಮಾಗಿ ಸಾಲ್ವ್ ಮಾಡ್ಬೋದು. ಸೊ ತಡ ಮಾಡೋದು ಬೇಡ, ಡಿಸ್ಕಸ್ ಮಾಡ್ತಾ ಹೋಗೋಣ. ಒಡಿಶಾ ಗವರ್ಮೆಂಟ್ ಬ್ಯಾಕ್ಸ್ ಫಸ್ಟ್ ಪ್ರೈಸ್ ಇನ್ ನ್ಯಾಷನಲ್ MSME ಅವಾರ್ಡ್ 2022. ಇಲ್ಲಿ ಹಿಸ್ಟ್ರಿ ಕತೆ ಎಲ್ಲ ಇದೆ, ಅವೆಲ್ಲ ತಿಳ್ಕೊಳ್ಳೋದಕ್ಕೆ ಏನು ಹೋಗ್ಬೇಡಿ. ನಿಮ್ಗೆ ಅಷ್ಟು ಟೈಮ್ ಇತ್ತು ಅಂತಂದರೆ ಬೇಕಾದ್ರೆ ನೀವು ಓದ್ಕೊಳ್ಳಿ. ಬಟ್ ಏನು, ನ್ಯಾಷನಲ್ MSME ಅವಾರ್ಡ್ ಫಸ್ಟ್ ಪ್ರೈಸ್ ಬಂದು ಒಡಿಶಾಗೆ ಹೋಗ್ತಾ ಇದೆ. ಓಕೆ, ನೆಕ್ಸ್ಟು ಖುಷಿ ಪಟೇಲ್ ಫ್ರಮ್ UK ಈಸ್ ಕ್ರೌನ್ಡ್ ಮಿಸ್ ಇಂಡಿಯಾ ವರ್ಲ್ಡ್ ವೈಡ್ 2022. ಸೊ ಇಷ್ಟೇ ಇಂಪಾರ್ಟೆಂಟ್. ಏನು, ಮಿಸ್ ಇಂಡಿಯಾ ವರ್ಲ್ಡ್ ವೈಡ್ 2022 ಯಾರು ಅಂದರೆ ಖುಷಿ ಪಟೇಲ್ ಫ್ರಮ್ UK ಅಷ್ಟೇ. ಓಕೆ, ನೆಕ್ಸ್ಟ್ ಮೋ ಬಸ್ ಸರ್ವಿಸ್ ಯಾವ ಸ್ಟೇಟ್ದು ಅಂತ ಕೇಳ್ತಾರೆ. ರೀಸನ್ನು, ಒಡಿಶಾ ಮೋ ಬಸ್ ಸರ್ವಿಸ್ ಏನಿದೆ ಅದು UN ಪಬ್ಲಿಕ್ ಸರ್ವಿಸ್ ಅವಾರ್ಡ್ನ ಪಡ್ಕೊಂಡಿದೆ ಈ ಸಲ. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ಒಂದು ಅವರು ಡೈರೆಕ್ಟಾಗಿ ಕೇಳ್ಬೋದು, ಮೋ ಬಸ್ ಸರ್ವಿಸ್ UN ಪಬ್ಲಿಕ್ ಸರ್ವಿಸ್ ಅವಾರ್ಡ್ ತಗೊಂಡಿರೋ ಅಂಥದ್ದು ಯಾವ ಸ್ಟೇಟಿಗೆ ಸಂಬಂಧಪಟ್ಟಿದ್ದು ಅಂತ. ಓಕೆನಾ, ಒಡಿಶಾ. ನೆಕ್ಸ್ಟು, US ಕೆನಡಿಯನ್ ಆಥರ್ ರೂತ್ ಒಜೇಕಿ ವಿನ್ಸ್ ವಿಮೆನ್ಸ್ ಪ್ರೈಸ್ ಫಾರ್ ಫಿಕ್ಷನ್. ಸೊ ವಿಮೆನ್ಸ್ ಪ್ರೈಸ್ ಫಾರ್ ಫಿಕ್ಷನ್ ಯಾರಿಗೆ ವಿನ್ ಆಗಿದ್ದು ಅಂತಂದರೆ ರೂತ್ ಒಜೇಕಿ ಅಂತ. ಓಕೆನಾ, ನೆಕ್ಸ್ಟು ವರ್ಲ್ಡ್ಸ್ ಬೆಸ್ಟ್ ಏರ್ಪೋರ್ಟ್ 2022 ಯಾವುದು ಅಂತಂದರೆ ಅಹಮದ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ. ಓಕೆ, ಅದೆಲ್ಲಿದೆ ಅಂತಂದರೆ ಕತರಲ್ಲಿದೆ. ಓಕೆ, ಸೊ ಈ ಅವಾರ್ಡ್ನ ಪ್ರೆಸೆಂಟ್ ಮಾಡ್ತಾ ಇರೋವಂಥವ್ರು ಸ್ಕೈ ಟ್ರ್ಯಾಕ್ಸ್ ಅವರು. ಓಕೆ, ನೆಕ್ಸ್ಟ್ ದಾದಾ ಸಾಹೇಬ್ ಪಾಲ್ಕೆ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅವಾರ್ಡ್ಸ್ ಇವೆಂಟ್ ಎಲ್ಲಿ ಆಯೋಜನೆ ಮಾಡಲಾಗಿತ್ತು ಅಂದರೆ ಮುಂಬೈಯಲ್ಲಿ ಮಾಡಿರ್ತಾರೆ. ಸೊ ವಿನ್ನರ್ಸ್ ಯಾರ್ಯಾರು ಅಂತ ಅಂದರೆ, ಫಿಲ್ಮ್ ಆಫ್ ದ ಇಯರ್ ಅವಾರ್ಡ್ ಬಂದು ಪುಷ್ಪ ದ ರೈಸ್, ಬೆಸ್ಟ್ ಫಿಲ್ಮ್ ಅವಾರ್ಡ್ ಶೇರ್ಷಾ, ಬೆಸ್ಟ್ ಆಕ್ಟರ್ ಬಂದು ರಣವೀರ್ ಸಿಂಗ್ ಫಾರ್ ಫಿಲ್ಮ್ 83, ಬೆಸ್ಟ್ ಆಕ್ಟ್ರೆಸ್ ಬಂದು ಕೃತಿ ಸೆನಾನ್ ಫಾರ್ ಫಿಲ್ಮ್ ಮಿಮಿ. ಓಕೆ, ಸೆಕೆಂಡ್ ಎಡಿಷನ್ ಆಫ್ DSDP ಎಕ್ಸಲೆಂಟ್ ಅವಾರ್ಡ್ಸ್ ಹೆಲ್ಡ್ ಇನ್ ನ್ಯೂ ಡೆಲ್ಲಿ. ಸೊ ಏನಿದು DSDP ಅಂದರೆ ಡಿಸ್ಟ್ರಿಕ್ಟ್ ಸ್ಕಿಲ್ ಡೆವಲಪ್ಮೆಂಟ್ ಪ್ಲಾನಿಂಗ್ ಅಂತ. ಸೊ ಡಿಸ್ಟಿಕ್ ಎಕ್ಸಲೆನ್ಸ್ ಇದು ಮಾಡೋ ಅಂಥದ್ದು. ಸೊ ಟಾಪ್ 3 ಡಿಸ್ಟ್ರಿಕ್ಸ್ ಬಂದು ರಾಜ್ಕೋಟ್. ಸೊ ಇದಷ್ಟೇನು ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳ್ಬೋದು. ಬಟ್ ಮೈನ್ ಇಂಪಾರ್ಟೆಂಟ್ ಏನು ಅಂತ ಅಂದರೆ ಸ್ಕಿಲ್ ಡೆವಲಪ್ಮೆಂಟ್ ಅಂದರೆ ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್ MSDE ಏನು ಬರುತ್ತೆ ಅದರ ಮಿನಿಸ್ಟರ್ ಯಾರು ಅಂತ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಿ. ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ, ನೆಕ್ಸ್ಟು IIFA ಅವಾರ್ಡ್ಸ್ ಅಂದರೆ ಇಂಟರ್ನ್ಯಾಷನಲ್ ಇಂಡಿಯನ್ ಫಿಲ್ಮ್ ಅಕಾಡೆಮಿ ಅವಾರ್ಡ್ಸ್ ಎಲ್ಲಿ ಹೆಲ್ಡ್ ಇನ್ ಅಬುದಾಬಿಯಲ್ಲಿ. ಸೊ ಇದರ ವಿನ್ನರ್ಸ್ ಬಂದು ಬೆಸ್ಟ್ ಆಕ್ಟರ್ ಮೇಲ್ ವಿಕ್ಕಿ ಕೌಶಲ್ ಸರ್ದಾರ್ ಉದಾಮ್, ಬೆಸ್ಟ್ ಆಕ್ಟ್ರೆಸ್ ಫೀಮೇಲ್ ಕೃತಿ ಸೆನಾನ್ ಮಿಮಿ, ಬೆಸ್ಟ್ ಡೈರೆಕ್ಟರ್ ವಿಷ್ಣುವರ್ಧನ್ ಶೇಷಾ, ಬೆಸ್ಟ್ ಫಿಲಮ್ ಶೇಷಾ. ಓಕೆನಾ, ನೆಕ್ಸ್ಟ್ MIFF 2022. ಸೊ ಡಚ್ ಡಾಕ್ಯುಮೆಂಟ್ರಿ ಫಿಲಮ್ ಟರ್ನ್ ಯುವರ್ ಬಾಡಿ ಟು ದ ಸನ್, ಇದಕ್ಕೆ ಪ್ರೆಸ್ಟಿಜಿಯಸ್ ಗೋಲ್ಡನ್ ಕಾಂಚ್ ಅವಾರ್ಡ್ ದೊರಕಿದೆ. ಸೊ ಇಲ್ಲಿ ಇಂಪಾರ್ಟೆಂಟ್ ಇಷ್ಟೆಲ್ಲ ಏನಕ್ಕೆ ಅಂತಂದ್ರೆ, ಸೊ ದಟ್ ನಿಮಗೆ ಟೈಮ್ ಇತ್ತು ಅಥವಾ ನೀವು ಓದ್ಬೋದು ಅಂತಂದ್ರೆ ನೀವು ಇದನ್ನ ಪಾಸ್ ಮಾಡಿ ಓದಿ. ಬಟ್ ಮೈನ್ ಇಂಪಾರ್ಟೆಂಟ್ ನಮ್ಗೆ ಎಕ್ಸಾಮಿಗೆ ಎಷ್ಟು ಬೇಕು ಅಷ್ಟೊಂದು ತಿಳ್ಕೊಳ್ಳೋಣ. ಗೋಲ್ಡನ್ ಕಾಂಚ್ ಅವಾರ್ಡ್ ತಗೊಂಡಿರೋ ಅಂತ ಡಾಕ್ಯುಮೆಂಟ್ರಿ ಫಿಲ್ಮ್ ಯಾವುದು ಅಂದ್ರೆ ಟರ್ನ್ ಯುವರ್ ಬಾಡಿ ಟು ದ ಸನ್ ಅಂತ. ಓಕೆ, ಸೊ ಇದೇಂದ್ರ ಬಗ್ಗೆ ಹೇಳುತ್ತೆ, ಟೆಲ್ಸ್ ದ ಇನ್ಕ್ರೆಡಿಬಲ್ ಸ್ಟೋರಿ ಆಫ್ ಎ ಸೋವಿಯಟ್ ಪ್ರಿಸ್ನರ್ ಆಫ್ ವಾರ್. ಸೊ ಸೋವಿಯಟ್ ಪ್ರಿಸ್ನರ್ ಏನಿರ್ತಾನೆ ಅವನ ಒಂದು ಇನ್ಕ್ರೆಡಿಬಲ್ ಸ್ಟೋರಿ. ಸೊ ನೆಕ್ಸ್ಟ್ ಬಂದು ಯಂಗ್ ವಿಮೆನ್ ಎಂಟರ್ಪ್ರೆನ್ಯೂರ್ ರಶ್ಮಿ ಸಾಹು ವಿನ್ಸ್ ಟೈಮ್ಸ್ ಬಿಸ್ನೆಸ್ ಅವಾರ್ಡ್ 2022. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ರಶ್ಮಿ ಸಾಹು ಅವರು ರುಚಿ ಫುಡ್ ಲೈನ್ ನ ಡೈರೆಕ್ಟರ್ ಆಗಿದ್ದಾರೆ. ಸೊ ಇಲ್ಲಿ ಮೈನ್ ಇಂಪಾರ್ಟೆಂಟ್ ಏನು ಅಂದ್ರೆ ಟೈಮ್ಸ್ ಬಿಸ್ನೆಸ್ ಅವಾರ್ಡ್ ಕೊಡೋ ಅಂತ ಯಂಗ್ ವಿಮೆನ್ ಎಂಟರ್ಪ್ರೆನ್ಯೂರ್ ಯಾರು ಅಂದ್ರೆ ರಶ್ಮಿ ಸಾಹು ಅಂತ. ನೆಕ್ಸ್ಟು ಫಾರ್ಮರ್ ವೆಸ್ಟ್ ಇಂಡೀಸ್ ಸ್ಕಿಪ್ಪರ್ ಡ್ಯಾರನ್ ಸ್ಯಾಮಿ ಕನ್ಫರ್ಡ್ ವಿತ್ ದ ಸಿತಾರಾ ಹೇ ಪಾಕಿಸ್ತಾನ್ ಅವಾರ್ಡ್. ಸೊ ಇದೇನು ಅಷ್ಟು ಇಂಪಾರ್ಟೆಂಟ್ ಆಗಲ್ಲ, ಜಸ್ಟ್ ತಿಳ್ಕೊಂಡಿರಿ ಅಷ್ಟೇ. ನೆಕ್ಸ್ಟು RJ ಉಮರ್ ರೇಡಿಯೋ ಜಾಕಿ ರಿಸೀವ್ಸ್ ದ ಇಮ್ಯುನೈಸೇಷನ್ ಚಾಂಪಿಯನ್ ಅವಾರ್ಡ್ ಬೈ ಯುನಿಸೆಫ್. ಅಂದ್ರೆ ಈಗ ರೇಡಿಯೋ ಜಾಕಿ RJ ಉಮರ್ ಅವ್ರು ಏನ್ ಮಾಡ್ತಾ ಇದ್ರು, ಕೊರೋನಾ ಟೈಮಲ್ಲಿ ವ್ಯಾಕ್ಸಿನ್ಸ್ ಬಗ್ಗೆ ಕ್ಯಾಂಪೇನ್ ನಡೆಸ್ತಾ ಇದ್ರು. ಸೊ ಅದರ ಅವರ ಒಂದು ವರ್ಕ್ನ
ಗುರುತಿಸಿ ಇಮ್ಯುನೈಸೇಷನ್ ಚಾಂಪಿಯನ್ ಅವಾರ್ಡ್ ನ ಯುನಿಸೆಫ್ ಅವರು ನೀಡ್ತಾ ಇದ್ದಾರೆ. ಇದಂತೂ ಪಕ್ಕ ಕೇಳೋ ಅಂತ ಚಾನ್ಸಸ್ ಜಾಸ್ತಿ ಇದೆ ಫ್ರೆಂಡ್ಸ್. ಇಂಟರ್ನ್ಯಾಷನಲ್ ಬುಕ್ಕರ್ ಪ್ರೈಸ್, ಸೊ ಇಂಡಿಯನ್ ನಾವೆಲ್ ಟೂಂಬ್ ಆಫ್ ದ ಸ್ಯಾಂಡ್ ಜೊತೆಗೆ ಯಾರು ಬರ್ದಿರೋದು ಅಂತಂದ್ರೆ ಇಂಡಿಯನ್ ರೈಟರ್ ಗೀತಾಂಜಲಿ ಶ್ರೀ ಅಂತ. ಸೊ ಇದರ ಅಮೆರಿಕನ್ ಟ್ರಾನ್ಸ್ಲೇಟರ್ ಬಂದು ಡೈಸಿ ರಾಕ್ವೆಲ್ ಅಂತ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು, ಇದನ್ನ ಮರಿಬೇಡಿ. ನೆಕ್ಸ್ಟ್, WHO DG's Global Health Leaders Awards, India's ASHA workers among 6 winners. ಸೊ ಇಲ್ಲಿ ಇವೆಲ್ಲ ಬಿಟ್ಬಿಡಿ, ಇವೇನ್ ಕತೆ ಇದೆ ಅದನ್ನ ಬಿಟ್ಟಾಕಿ ಮೈನ್ ಇಂಪಾರ್ಟೆಂಟ್ ಏನಾಗುತ್ತೆ, WHO ಡೈರೆಕ್ಟರ್ ಜನರಲ್ ಯಾರು ಅಂತ ಕೇಳ್ತಾರೆ. ಏಕೆ ಅಂತಂದ್ರೆ ಅವರು ಸೆಕೆಂಡ್ ಟರ್ಮಿಗೆ ಎಲೆಕ್ಟ್ ಆಗಿದ್ದಾರೆ. ಅದು ಡಾಕ್ಟರ್ ಟೆಡ್ರೋಸ್ ಅದಾನಾಮ್ ಗೆಬ್ರೆಸಿಯಸ್ ಅಂತ. ಸೊ ಇದು ಈ ಪಾಯಿಂಟ್ ಬಂದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, WHO ಡೈರೆಕ್ಟರ್ ಜನರಲ್ ಯಾರು ಅಂತ. ಓಕೆನಾ. ಆಮೇಲೆ ರೀಸೆಂಟ್ ಆಗಿ 75th ವರ್ಲ್ಡ್ ಹೆಲ್ತ್ ಅಸೆಂಬ್ಲಿನ ಕಂಡಕ್ಟ್ ಮಾಡ್ತಾರೆ. ಎಲ್ಲಿ ಅಂತ ಅಂದ್ರೆ ಜೆನೆವಾ, ಸ್ವಿಟ್ಜರ್ಲ್ಯಾಂಡ್ ನಲ್ಲಿ. ಸೊ ನೆಕ್ಸ್ಟ್, ಅಮೆಜಾನ್ ಸಂಭವ್ ಎಂಟರ್ಪ್ರೆನ್ಯೂರ್ಶಿಪ್ ಚಾಲೆಂಜ್ 2022 ಇದನ್ನ ವಿನ್ ಆಗಿರೋ ಅಂಥದ್ದು ಜೀನಿಯಸ್ ಎನರ್ಜಿ ಅನ್ನೋ ಒಂದು ಪ್ರೈವೇಟ್ ಲಿಮಿಟೆಡ್. ಸೊ ಇಲ್ಲಿ ಅವರು ಫಸ್ಟ್ ಟೈಮ್ ಏನ್ ಮಾಡ್ತಾ ಇದ್ದಾರೆ, ಸಂಭವ್ ಎಂಟರ್ಪ್ರೆನ್ಯೂರ್ಶಿಪ್ ಚಾಲೆಂಜ್ ಅಂತ ಕಂಡಕ್ಟ್ ಮಾಡಿದ್ರು. ಅದರಲ್ಲಿ ಜೀನಿಯಸ್ ಎನರ್ಜಿ ಅನ್ನೋ ಪ್ರೈವೇಟ್ ಲಿಮಿಟೆಡ್ ವಿನ್ ಆಗಿದೆ, ಅಷ್ಟೇ ಇಂಪಾರ್ಟೆಂಟ್. ನೆಕ್ಸ್ಟ್, ಆರ್ಡರ್ ಆಫ್ ದ ಬ್ರಿಟಿಷ್ ಎಂಪೈರ್ ಅವಾರ್ಡ್, ಇದನ್ನ ಅಜಯ್ ಪಿರಾಮಲ್ ಅವರು ಪಡ್ಕೊಂಡಿದ್ದಾರೆ. ಸೊ ಇವರು ಪಿರಾಮಲ್ ಗ್ರೂಪ್ನ ಚೇರ್ಮನ್ ಆಗಿದ್ದಾರೆ. ಓಕೆ. ಸೊ ನೆಕ್ಸ್ಟ್, ಟೆಂಪಲ್ಟನ್ 2022 ಟೆಂಪಲ್ಟನ್ ಪ್ರೈಸ್, ಇದು ಯಾರಿಗೆ ಹೋಗಿದೆ ಅಂದ್ರೆ ಡಾಕ್ಟರ್ ಫ್ರಾಂಕ್ ವಿಲ್ಸೆಕ್. ಸೊ ಇವ್ರು ಏನ್ ಮಾಡಿದ್ದಾರೆ, ಇನ್ವೆಸ್ಟಿಗೇಷನ್ಸ್ ಇನ್ ಟು ದ ಫಂಡಮೆಂಟಲ್ ಲಾಸ್ ಆಫ್ ನೇಚರ್, ಫಿಸಿಸಿಸ್ಟ್ ಇವರು, ಥಿಯೋರಿಟಿಕಲ್ ಫಿಸಿಸಿಸ್ಟ್. ಸೊ ಇವರಿಗೆ ಟೆಂಪಲ್ಟನ್ ಪ್ರೈಸ್ ದೊರಕಿದೆ. ನೆಕ್ಸ್ಟ್, ರಾಯಲ್ ಗೋಲ್ಡ್ ಮೆಡಲ್ 2022, ಇದು ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್, ಇದು ಇಂಪಾರ್ಟೆಂಟು. ಯಾರಿಗೆ ಅಂದ್ರೆ ಇಂಡಿಯನ್ ಆರ್ಕಿಟೆಕ್ಟ್ BV ದೋಶಿ ಅವರಿಗೆ ರಾಯಲ್ ಗೋಲ್ಡ್ ಮೆಡಲ್ ಸಿಕ್ಕಿದೆ. ನೆಕ್ಸ್ಟ್, ಮಮತಾ ಬ್ಯಾನರ್ಜಿ ರಿಸೀವ್ಡ್ ಸ್ಪೆಷಲ್ ಬಾಂಗ್ಲಾ ಅಕಾಡೆಮಿ ಅವಾರ್ಡ್. ಸೊ ಇಲ್ಲಿ ಈ ಅವಾರ್ಡಿಗಿನ್ನ ಮೇನ್ ಇಂಪಾರ್ಟೆಂಟ್ ಏನು ಅಂದ್ರೆ ಅವರು ಬರ್ದಿರೋ ಅಂತ ಬುಕ್ ಯಾವುದು ಅಂತ ಕೇಳ್ತಾರೆ, ಕವಿತಾ ಬೀತನ್ ಅಂತ. ಗುರುಸ್ವಾಮಿ ಕೃಷ್ಣಮೂರ್ತಿ ರಿಸೀವ್ಸ್ ಬ್ರಿಟಿಷ್ ಆನರ್ MBE ಫಾರ್ ಈಸ್ ಸರ್ವಿಸ್ ಡ್ಯೂರಿಂಗ್ ದ COVID-19 ಪ್ಯಾಂಡಮಿಕ್. ಅಂದ್ರೆ ದ ಮೋಸ್ಟ್ ಎಕ್ಸಲೆಂಟ್ ಆರ್ಡರ್ ಆಫ್ ಬ್ರಿಟಿಷ್ ಎಂಪೈರ್ ಸಿವಿಲ್ ಡಿವಿಷನ್ ಅವಾರ್ಡ್ಸ್. ಏನಕ್ಕೆ ಅಂದ್ರೆ COVID-19 ಪ್ಯಾಂಡಮಿಕ್ ಟೈಮಲ್ಲಿ ಅವರು ತೋರಿಸಿದಂತ ಕಾರ್ಯವನ್ನು ಗಮನಿಸಿ ಗುರುಸ್ವಾಮಿ ಕೃಷ್ಣಮೂರ್ತಿ ಅವರಿಗೆ ಈ ಅವಾರ್ಡ್ನ ನೀಡ್ತಾ ಇದ್ದಾರೆ. ನೆಕ್ಸ್ಟ್, ನಾಸಾಸ್ ಸಿಂಥಿಯಾ ರೊಸನ್ವಿಗ್, ಇವರಿಗೆ ವರ್ಲ್ಡ್ ಫುಡ್ ಪ್ರೈಸ್ 2022 ಪ್ರೈಸ್ ದೊರೆತಿದೆ. ನೆಕ್ಸ್ಟ್, ಜ್ಞಾನಪೀಠ ಅವಾರ್ಡ್ ಇದು ತುಂಬಾ ಇಂಪಾರ್ಟೆಂಟು. ಸೊ ಫಸ್ಟ್ ಜ್ಞಾನಪೀಠ ಅವಾರ್ಡ್ ಬಂದು 1965 ಅಲ್ಲಿ G ಶಂಕರ ಕುರೂಪ್ ಅವರಿಗೆ ಸಿಕ್ಕಿರುವಂಥದ್ದು. ಸೊ ರೀಸೆಂಟ್ ಆಗಿ 2021 ನಲ್ಲಿ ದಾಮೋದರ್ ಮೌಜೋ ಕೊಂಕಣಿ ಲ್ಯಾಂಗ್ವೇಜ್ ಅವರಿಗೆ ದೊರೆತಿದೆ. ಅವರು ಯಾವ್ದು ಬೇಕಾದ್ರೂ ಕೇಳಬಹುದು. ಜ್ಞಾನಪೀಠ ಅವಾರ್ಡ್ 2020 ಅಂತಂದ್ರೆ ನೀಲಮಣಿ ಪೂಕಾನ್ ಅಸ್ಸಾಂ ಲ್ಯಾಂಗ್ವೇಜ್, 2021 ಅಂತ ಕೇಳಿದ್ರೆ ದಾಮೋದರ್ ಮೌಜೋ ಕೊಂಕಣಿ ಲ್ಯಾಂಗ್ವೇಜ್. ಓಕೆ. ಸೊ ಇಷ್ಟು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್, DD ನ್ಯಾಷನಲ್ ಪೆಟ್ ಶೋ ಬೆಸ್ಟ್ ಫ್ರೆಂಡ್ ಫಾರ್ ಎವರ್ ವಿನ್ಸ್ ENBA ಅವಾರ್ಡ್. ಅಂದ್ರೆ ದೂರದರ್ಶನಲ್ಲಿ ಬರ್ತಿದ್ದಂತಹ ಬೆಸ್ಟ್ ಫ್ರೆಂಡ್ಸ್ ಫಾರ್ ಎವರ್ ಅನ್ನೋ ಒಂದು ಸೀರೀಸ್ ಏನಿದೆ ENBA ಅವಾರ್ಡ್ ನ ವಿನ್ ಆಗಿದೆ. ಏನ್ ENBA ಅಂದ್ರೆ ಎಕ್ಸ್ಚೇಂಜ್ ಫಾರ್ ಮೀಡಿಯಾ ನ್ಯೂಸ್ ಬ್ರಾಡ್ಕಾಸ್ಟಿಂಗ್ ಅವಾರ್ಡ್ಸ್ ಅಂತ. ಓಕೆ. ನೆಕ್ಸ್ಟ್, ಸ್ನೋ ಲೆಪರ್ಡ್ ಕನ್ಸರ್ವೇಷನಿಸ್ಟ್ ಚಾರುದತ್ತ ಮಿಶ್ರಾ ವಿನ್ಸ್ ವೈಟ್ಲಿ ಗೋಲ್ಡ್ ಅವಾರ್ಡ್. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್. ವೈಟ್ಲಿ ಗೋಲ್ಡ್ ಅವಾರ್ಡ್ ಯಾರು ತಗೊಂಡಿರೋದು ಅಂತಂದ್ರೆ ಚಾರುದತ್ತ ಮಿಶ್ರಾ, ಸ್ನೋ ಲೆಪರ್ಡ್ ಕನ್ಸರ್ವೇಷನಿಸ್ಟ್. ಓಕೆ. ನೆಕ್ಸ್ಟ್, BRO's ಅಟಲ್ ಟನಲ್ ರಿಸೀವ್ಸ್ ಬೆಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಅವಾರ್ಡ್. BRO ಅಂದ್ರೆ ಬಾರ್ಡರ್ ರೋಡ್ ಆರ್ಗನೈಸೇಷನ್. ಅವರು ನಿರ್ಮಾಣ ಮಾಡಿರುವಂತ ಅಟಲ್ ಟನಲ್ ಎಲ್ಲಿದೆ, ರೋಹತಾಂಗ್ ಪಾಸ್, ಬಿಲ್ಟ್ ಇನ್ ರೋಹತಾಂಗ್ ಪಾಸ್ ಇನ್ ಹಿಮಾಚಲ್ ಪ್ರದೇಶ್. ಓಕೆ. ಸೊ ಅದಕ್ಕೆ ಬೆಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಅವಾರ್ಡ್ ಸಿಕ್ಕಿದೆ. ಫೈನ್. ನೆಕ್ಸ್ಟ್, ಇಂಡಿಯಾ ಫಾರ್ಮಾ ಅಂಡ್ ಇಂಡಿಯಾ ಮೆಡಿಕಲ್ ಡಿವೈಸಸ್ ಅವಾರ್ಡ್ಸ್ 2022. ಸೊ ಇದರಲ್ಲಿ ತುಂಬಾ ಅವಾರ್ಡ್ಸ್ಗಳಿದೆ. ನೀವು ತಿಳ್ಕೋಬೇಕಾಗಿರೋದು ಮೈನ್ ಎರಡೇನೆ. ಇಂಡಿಯಾ ಫಾರ್ಮಾ ಲೀಡರ್ ಯಾವುದು ಅಂದ್ರೆ ಸಿಪ್ಲಾ. ಇಂಡಿಯಾ ಫಾರ್ಮಾ ಇನೋವೇಷನ್ ಆಫ್ ದ ಇಯರ್ ಗ್ಲೆನ್ ಮಾರ್ಕ್.
ಮಿಕ್ಕಿರೋ ಅಂಥದ್ದು ಕೇಳೋದು ತುಂಬ ಚಾನ್ಸಸ್ ತುಂಬಾನೇ ಕಡಿಮೆ ಇದೆ. ಇವೆರಡನ್ನು ಮಾತ್ರ ತಿಳ್ಕೊಂಡಿರಿ. ಫಾರ್ಮಾ ಲೀಡರ್ ಬಂದು ಸಿಪ್ಲಾ, ಫಾರ್ಮಾ ಇನೋವೇಷನ್ ಬಂದು ಗ್ಲೆನ್ಮಾರ್ಕ್. ಓಕೆ, ನೆಕ್ಸ್ಟು UK's ಕಾಮನ್ವೆಲ್ತ್ ಪಾಯಿಂಟ್ಸ್ ಆಫ್ ಲೈಟ್ ಅವಾರ್ಡ್ ಒನ್ ಬೈ ಕಿಶೋರ್ ಕುಮಾರ್ ದಾಸ್. ಇದೆ ಸರ್ ಡೇವಿಡ್ ಅಟನ್ಬರೋ ಅನ್ಸ್ UN ಚಾಂಪಿಯನ್ ಆಫ್ ದ ಅರ್ತ್ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್. ಇದು ಮಾತ್ರ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್. ಸೊ ಈ ಅವಾರ್ಡ್ UN ಚಾಂಪಿಯನ್ ಆಫ್ ದ ಅರ್ತ್ ಅವಾರ್ಡ್ ಯಾರು ಕೊಡ್ತಾ ಇದ್ದಾರೆ ಅಂತಂದ್ರೆ UNEP ಅವರು ಕೊಡೋ ಅಂಥದ್ದು. ಸೊ ಯಾರಿಗೆ ಸಿಕ್ಕಿದೆ ಅಂತಂದ್ರೆ ಸರ್ ಡೇವಿಡ್ ಅಟನ್ಬರೋ. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ಫೈನ್. ನೆಕ್ಸ್ಟ್, ಉಕ್ರೇನಿಯನ್ ಪ್ರೆಸಿಡೆಂಟ್ ವ್ಲಾಡಿಮಿರ್ ಝೆಲೆನ್ಸ್ಕಿ ಗೆಟ್ಸ್ ಜಾನ್ ಎಫ್ ಕೆನಡಿ ಅವಾರ್ಡ್. ಇದೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ರೀಸನ್ನು ಉಕ್ರೇನಿಯನ್ ವಾರ್ ನಡೀತಾ ಇದೆ ಇವಾಗ, ರಷ್ಯಾ ವರ್ಸಸ್ ಉಕ್ರೇನು. ಸೊ ಉಕ್ರೇನಿಯನ್ ಪ್ರೆಸಿಡೆಂಟ್ ಯಾರು ಅಂತ ಕೇಳ್ಬೋದು, ವ್ಲಾಡಿಮಿರ್ ಝೆಲೆನ್ಸ್ಕಿ. ಸೊ ಜಾನ್ ಎಫ್ ಕೆನಡಿ ಅವಾರ್ಡ್ ಯಾರು ತಗೊಂಡಿದ್ದಾರೆ ಅಂತ ಕೇಳ್ಬೋದು. ಸೊ ಉಕ್ರೇನಿಯನ್ ಪ್ರೆಸಿಡೆಂಟ್ ವ್ಲಾಡಿಮಿರ್ ಝೆಲೆನ್ಸ್ಕಿ. ಫೈನ್. ನೆಕ್ಸ್ಟ್, ಉಡಾನ್ ಸ್ಕೀಮ್ ಸೆಲೆಕ್ಟೆಡ್ ಫಾರ್ PM ಅವಾರ್ಡ್ ಫಾರ್ ಎಕ್ಸಲೆನ್ಸ್ ಇನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ 2020. ಫೈನ್. ಸೊ ಉಡಾನ್ ಸ್ಕೀಮ್ ಅಂತ ಅಂದ್ರೇನು, ಫ್ಲೈಟ್ ಕನೆಕ್ಟಿವಿಟಿ ಜನಸಾಮಾನ್ಯರಿಗೆ ಕಡಿಮೆ ದರದಲ್ಲಿ ಸಿಗುವಂತ ಒಂದು ಸ್ಕೀಮು. ಸೊ ಈ ಸ್ಕೀಮಿಗೆ PM ಅವಾರ್ಡ್ ಫಾರ್ ಎಕ್ಸಲೆನ್ಸ್ ಇನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ 2020 ಅವಾರ್ಡ್ ಸಿಕ್ಕಿದೆ. ಓಕೆನಾ. ನೆಕ್ಸ್ಟ್, ಇಂಟರ್ನ್ಯಾಷನಲ್ ಗಾಂಧಿ ಅವಾರ್ಡ್ ಫಾರ್ ಲೆಪ್ರಸಿ 2021. ಇದು ಯಾರಿಗೆ ಸಿಕ್ಕಿದೆ ಅಂತ ಅಂದ್ರೆ ಡಾಕ್ಟರ್ ಭೂಷಣ್ ಕುಮಾರ್ ಅವರಿಗೆ ಸಿಕ್ಕಿದೆ. ಬಿಕಾಸ್ ಅವರು ಸಹಯೋಗ್ ಕುಷ್ಠ ಯಜ್ಞ ಟ್ರಸ್ಟ್ ಗುಜರಾತ್ ಅಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಫೈನ್. ನೆಕ್ಸ್ಟ್, ಫಲ್ಗುಣಿ ನಾಯರ್ ಕ್ರೌಂಡ್ EY ಎಂಟರ್ಪ್ರೆನ್ಯೂರ್ ಆಫ್ ದ ಇಯರ್ ಅವಾರ್ಡ್ 2021. PM ನರೇಂದ್ರ ಮೋದಿ ಟು ಬಿ ಆನರ್ಡ್ ವಿತ್ ಫಸ್ಟ್ ಲತಾ ದೀನನಾಥ್ ಮಂಗೇಶ್ಕರ್ ಅವಾರ್ಡ್. ಇದು ಇಂಪಾರ್ಟೆಂಟ್ ಆಗುತ್ತೆ. ರೀಸನ್ನು ಒಂದು, ಇದು ಫಸ್ಟ್ ಟೈಮ್ ಕೊಡ್ತಾ ಇರೋದು ಈ ತರ ಒಂದು ಅವಾರ್ಡು, ಲತಾ ದೀನನಾಥ್ ಮಂಗೇಶ್ಕರ್ ಅವಾರ್ಡ್ ಅಂತ. ಸೆಕೆಂಡ್, ಇನ್ನೊಂದು ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ, ಇದು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಸಿಗ್ತಾ ಇರುವಂಥದ್ದು. ಸೊ ಈ ರೀಸನ್ನಿಂದ ಈ ಕ್ವಶನ್ ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೆಕ್ಸ್ಟು, ಚಾಂಪಿಯನ್ಸ್ ಆಫ್ ಚೇಂಜ್ ಅವಾರ್ಡ್ 2021 ಇನ್ ಮಧ್ಯಪ್ರದೇಶ್ ಅನೌನ್ಸ್ಡ್. ಯಾರಿಗೆ ಸಿಕ್ತು, ಏನು ಸಿಕ್ತು ಮಧ್ಯಪ್ರದೇಶದಲ್ಲಿ ಅದು ಇಂಪಾರ್ಟೆಂಟ್ ಆಗಲ್ಲ. ಇಲ್ಲಿ ಮೇನ್ ಇಂಪಾರ್ಟೆಂಟ್ ಏನು ಅಂದ್ರೆ ಚಾಂಪಿಯನ್ಸ್ ಆಫ್ ಚೇಂಜ್ ಅವಾರ್ಡ್ ಯಾವ ಸ್ಟೇಟ್ ನಲ್ಲಿ ಕೊಡ್ತಾರೆ ಅಂತ ಕೇಳ್ತಾರೆ. ಸೊ ಅದು ಮಧ್ಯಪ್ರದೇಶನಲ್ಲಿ. ಫೈನ್. ಸೊ ಕಮೆಂಟ್ ಸೆಕ್ಷನ್ ನಲ್ಲಿ ಕಮೆಂಟ್ ಮಾಡಿ ಚಾಂಪಿಯನ್ಸ್ ಆಫ್ ದ ಅರ್ತ್ ಅವಾರ್ಡ್ 2022 ಯಾರಿಗೆ ಸಿಕ್ಕಿತ್ತು ಅಂತ. ಸೊ ಲಾಸ್ಟ್ ವಿಡಿಯೋ ನೀವು ಕರೆಕ್ಟಾಗಿ ಈ ವಿಡಿಯೋ ಕರೆಕ್ಟಾಗಿ ಕೇಳಿಸ್ಕೊಂಡಿದ್ರೆ ನೀವು ಅಲ್ಲಿ ಕಮೆಂಟ್ ಮಾಡಿರ್ತೀರ. ಓಕೆ. ನೆಕ್ಸ್ಟ್, ಅಸ್ಸಾಮೀಸ್ ಪೊಯೆಟ್ ನೀಲಮಣಿ ಪೂಕಾನ್ ಕನ್ಫರ್ಡ್ ವಿತ್ 56th ಜ್ಞಾನಪೀಠ ಅವಾರ್ಡ್. ಸೊ ಆಗ್ಲೇ ಜ್ಞಾನಪೀಠ ಅವಾರ್ಡ್ 56, 57 ಯಾರ್ಯಾರಿಗೆ ಸಿಕ್ತು ಅಂತ ಹೇಳಿದ್ದೆ. 56th ಅಂತ ಅಂದ್ರೆ ನೀಲಮಣಿ ಪೂಕಾನ್, 57th ಅಂತ ಅಂದ್ರೆ ನಾವೆಲಿಸ್ಟ್ ದಾಮೋದರ್ ಮೋಜೋ. ಓಕೆನಾ. ನೆಕ್ಸ್ಟ್, ವೆಟರನ್ ಬೆಂಗಾಲಿ ಆಥರ್ ಅಮರ್ ಮಿತ್ರ ವಿನ್ಸ್ ಪ್ರೆಸ್ಟಿಜಿಯಸ್ O. Henry ಅವಾರ್ಡ್. ಓಕೆ. ನೆಕ್ಸ್ಟ್, ವರ್ಲ್ಡ್ ಪ್ರೆಸ್ ಫೋಟೋ ಆಫ್ ದ ಇಯರ್ 2022 ಗೋಸ್ ಟು ಕಾಮ್ಲೂಪ್ಸ್ ರೆಸಿಡೆನ್ಷಿಯಲ್ ಸ್ಕೂಲ್. ಸೊ ಈ ಇಮೇಜ್ ಏನಿದೆ, ಇಮೇಜಿಗೆ ವರ್ಲ್ಡ್ ಪ್ರೆಸ್ ಫೋಟೋ ಆಫ್ ದ ಇಯರ್ ಅನ್ನೋದು ಸಿಕ್ಕಿದೆ. ಸೊ ಇದು ಇಮೇಜ್ ಯಾರು ತೆಗ್ದಿರೋದು ಅಂದ್ರೆ ಕೆನಡಿಯನ್ ಫೋಟೋಗ್ರಾಫರ್ ಅಂಬರ್ ಬ್ರೆಕನ್. ಓಕೆ. ನೆಕ್ಸ್ಟ್, ಗ್ರಾಮಿಸ್ ಅವಾರ್ಡ್ ಕೊಟ್ಟಿದ್ದಾರೆ. ಅದರಲ್ಲಿ ಇಂಡಿಯಾದವರಾದಂತಹ ಇಂಡಿಯನ್ ಅಮೆರಿಕನ್ ಸಿಂಗರ್ ಫಾಲ್ಗುನಿ ಶಾ ಇವರಿಗೆ ಅವಾರ್ಡ್ ಸಿಕ್ಕಿದೆ, ವಿನ್ನರ್ ಆಫ್ ಬೆಸ್ಟ್ ಚಿಲ್ಡ್ರನ್ಸ್ ಮ್ಯೂಸಿಕ್ ಆಲ್ಬಮ್. ಓಕೆ. ಇದೇನಂತ ಇಂಪಾರ್ಟೆಂಟ್ ಅಲ್ಲ, ಬಿಟ್ಟಿರಿ. ನೆಕ್ಸ್ಟ್, ಸರಸ್ವತಿ ಸಮ್ಮಾನ್. ಇದು ಪಕ್ಕಾ ಕೇಳೋಂಥ ಕ್ವಶನ್ನು, ಇಂಪಾರ್ಟೆಂಟ್. ಸರಸ್ವತಿ ಸಮ್ಮಾನ್ 2021 ಯಾರಿಗೆ ಅಂದ್ರೆ ರಾಮದರಶ್ ಮಿಶ್ರಾ ಅಂತ. ಓಕೆ. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್, ಜರ್ನಲಿಸ್ಟ್ RFA ಜೊಹಾರಿ ಅವಾರ್ಡೆಡ್ ಚಮೇಲಿ ದೇವಿ ಜೈನ್ ಅವಾರ್ಡ್ 2021. ಲೋ ಹ್ಯಾಂಗಿಂಗು ತಿಳ್ಕೊಂಡಿರಿ ಸಾಕು. ಸೊ ಈ ವಿಡಿಯೋದಲ್ಲಿ ಆಲ್ಮೋಸ್ಟ್ ನಿಮಗೆ 3 months ಅಂದ್ರೆ ಏಪ್ರಿಲ್ ಟು ಮೇ ಕವರ್ ಆಗಿದೆ. ಮಿಕ್ಕಿರೋ ಅಂತ ನೆಕ್ಸ್ಟ್ 3 months ಅಂದ್ರೆ ಜನವರಿ ಟು ಮಾರ್ಚ್ ಏನಿದೆ ಅದನ್ನ ನೆಕ್ಸ್ಟ್ ಪಾರ್ಟ್ ಅಲ್ಲಿ ತರ್ತೀನಿ. ಸೊ ಇದೇ ತರ ವಿಡಿಯೋಸ್ನ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಈ PDF ಅಥವಾ PPTಗಳು ನಾವು ಮಾಡೋವಂಥದ್ದು ನಿಮಗೆ ಬೇಕು ಅಂತ ಅಂದ್ರೆ ನಮ್ಮ ಚಾನಲ್ ಅಂದ್ರೆ ಟೆಲಿಗ್ರಾಮ್ ಚಾನಲ್ನ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ, ದಯವಿಟ್ಟು ಫಾಲೋ ಆಗಿ.